ಓಂ ಶಾಂತಿ. ಈ ದಿನ ನಾವು ತಿಳ್ಕೊಳ್ಳೋಣ ಪರಿಶ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಈ ಪರಿಶ್ರಮನೇ ನೋಡಿ ಸಫಲತೆಯ ಏಣಿಯಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಪರಿಶ್ರಮ ಪಡಬೇಕು. ನಾವೆಷ್ಟೆಷ್ಟು ಪರಿಶ್ರಮ ಪಡ್ತೀವಿ ಅಷ್ಟು ನಮಗೆ ಜೀವನದಲ್ಲಿ ಸಫಲತೆ ಸಿಗ್ತಾ ಹೋಗ್ತದೆ. ಈ ಪರಿಶ್ರಮ ಇಲ್ಲ ಅಂದರೆ ಯಾರಿಗೂ ಸಫಲತೆಯಂತೂ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನೋಡಿ ಒಳ್ಳೆಯ ಉದಾಹರಣೆ ಅಂದರೆ ಆಚಾರ್ಯ ಪಾಣಿನಿಯವರು. ಈ ಆಚಾರ್ಯ ಪಾಣಿನಿ ತಮಗೊತ್ತು ವ್ಯಾಕರಣ ಶಾಸ್ತ್ರವನ್ನು ರಚನೆ ಮಾಡಿದಂಥವರು. ಈ ಪಾಣಿನಿಯವರು ಮೊದಲು ಗುರುಕುಲದಲ್ಲಿ ಕಲಿಬೇಕಾದ್ರೆ ಅಷ್ಟೊಂದು ಚಿಕ್ಕ ಮಕ್ಕಳಿದ್ದಾಗ ಕಲಿಬೇಕಾದ್ರೆ ಅಷ್ಟೊಂದು ವಿದ್ಯಾವಂತರಾಗಿರೋದಿಲ್ಲ. ಯಾಕೆಂದರೆ ಅವರು ಅಷ್ಟು ಪರಿಶ್ರಮ ಪಡ್ತಾ ಇರೋದಿಲ್ಲ. ಆದ್ದರಿಂದ ಒಳ್ಳೆ ರೀತಿ ಅವರು ಓದ್ತಾ ಇರೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಅವರು ಮುಂದೆ ಹೋಗೋದಿಲ್ಲ. ಈ ರೀತಿ ಅವರು ಗುರುಕುಲದಲ್ಲಿ ಓದಬೇಕಾದ್ರೆ ಗುರುಗಳು ಓದಿಸ್ತಾ ಇರ್ತಾರೆ. ಒಮ್ಮೆ ಗುರುಗಳ ಹತ್ರ ಎಲ್ಲ ಮಕ್ಕಳು ಅವರ ಭವಿಷ್ಯವನ್ನು ಕೇಳಲಿಕ್ಕೆ ಹೋಗ್ತಾರೆ ಗುರುಗಳ ಹತ್ರ. ಗುರುಗಳ ಕೈಯಲ್ಲಿ ಎಲ್ಲರೂ ತಮ್ಮ ಕೈಯನ್ನು ಕೊಟ್ಟು ಕೈ ರೇಖೆ ನೋಡಿ ಗುರುಗಳು ಮಕ್ಕಳಿಗೆ ಭವಿಷ್ಯ ಹೇಳ್ತಿರ್ತಾರೆ. ಆಗ ಗುರುಗಳು ಹೇಳ್ತಾರೆ, ಕೆಲವು ಮಕ್ಕಳ ಕೈ ನೋಡಿ, ನಿನಗೆ ಒಳ್ಳೆ ವಿದ್ಯಾಭ್ಯಾಸ ಇದೆ, ನೀನು ಚೆನ್ನಾಗಿ ಓದ್ತೀಯ, ವಿದ್ಯಾವಂತನಾಗ್ತೀಯ ಅಂತ. ಇನ್ನು ಕೆಲವು ಮಕ್ಕಳಿಗೆ ನೋಡಿ ಹೇಳ್ತಾರೆ, ನಿನ್ನ ಕೈಯಲ್ಲಿ ವಿದ್ಯಾ ರೇಖೆ ಇಲ್ಲ ಅಂತ. ಆಗ ನೋಡಿ ಆಚಾರ್ಯ ಪಾಣಿನಿ ಏನಿದ್ದಾನೆ ಅವನಿಗೂ ಅನಿಸ್ತದಂತೆ, ನಾನು ನನ್ನ ಕೈಯಲ್ಲಿ ಏನು ಭವಿಷ್ಯ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಅವ್ರ ಗುರುಗಳ ಹತ್ರ ಹೋಗ್ತಾನೆ. ಆಗ ಗುರುಗಳು ಪಾಣಿನಿ ಕೈಯನ್ನು ನೋಡಿ ಹೇಳ್ತಾರಂತೆ, ನಿನ್ನ ಕೈಯಲ್ಲಿ ವಿದ್ಯಾರೇಖೆನೇ ಇಲ್ಲ, ಅದಕ್ಕೆ ನೀನು ಇಷ್ಟು ದಡ್ಡ ಇದ್ದೀಯ, ನೀನೇನು ಓದ್ತಾನೇ ಇಲ್ಲ, ಏನಿಲ್ಲ, ನಿನಗೆ ವಿದ್ಯೆ ಅಂತೂ ಹತ್ತೋದಿಲ್ಲ, ನೀನು ವಿದ್ಯಾವಂತ ಆಗೋದಿಲ್ಲ ಅಂತ ಹೇಳ್ತಾನಂತೆ ಗುರು. ಆಗ ಪಾಣಿನಿಯವರು ಕೇಳ್ತಾರಂತೆ, ವಿದ್ಯಾರೇಖೆ ಕೈಯಲ್ಲಿ ಎಲ್ಲಿರ್ತದೆ ತೋರಿಸ್ರಿ ಅಂತ. ಆಗ ಗುರುಗಳು ತೋರಿಸ್ತಾರಂತೆ, ಕೈಯಲ್ಲಿ ಇಂಥ ಕಡೆ ನೋಡಿ ವಿದ್ಯಾರೇಖೆ ಇರ್ತದೆ ಅಂತ ಪಾಣಿನಿಗೆ ಹೇಳ್ತಾರಂತೆ. ಆಗ ತಿರುಗಿ ದಿನ ಪಾಣಿನಿ ಚಾಕು ತಗೊಂಡು ಕೈಯಲ್ಲಿ ಎಲ್ಲಿ ವಿದ್ಯಾರೇಖೆ ಇರ್ತದೆ ಅಲ್ಲಿ ಚಾಕು ತಗೊಂಡ ರೇಖೆಯನ್ನು ಹೇಳ್ಕೊಳ್ತಾನಂತೆ. ಆ ರೇಖೆಯನ್ನು ಚಾಕುಲಿಂದ ಎಳೆದುಕೊಂಡು ನಂತರ ಗುರುಗಳ ಹತ್ರ ಬಂದು ಹೇಳ್ತಾನಂತೆ, ಗುರುಗಳೇ ನೋಡಿ, ನಾನು ವಿದ್ಯಾರೇಖೆಯನ್ನು ಚಾಕುವಿನಿಂದ ಎಳ್ಕೊಂಡಿದ್ದೀನಿ, ಈಗ ನನಗೆ ವಿದ್ಯೆ ಹತ್ತದಲ್ವಾ, ನಾನು ವಿದ್ಯಾವಂತ ಆಗ್ತೀನಲ್ವಾ ಅಂತ ಗುರುಗಳಿಗೆ ಹೇಳ್ತಾರಂತೆ. ಆಗ ಗುರುಗಳು ಹೇಳ್ತಾರಂತೆ, ನೀ ಚಾಕುಲಿಂದ ಗೆರೆ ಎಳ್ಕೊಂಡ ತಕ್ಷಣ ನೀನೇನು ವಿದ್ಯಾವಂತ ಅಂತೂ ಆಗೋದಿಲ್ಲ, ನಿನಗೇನು ವಿದ್ಯೆ ಹತ್ತೋದಿಲ್ಲ. ಯಾಕೆಂದರೆ ರೇಖೆ ತನ್ನಷ್ಟಕ್ಕೆ ತಾನು ಬರಬೇಕು. ನೀನು ಚಾಕುವಿನಿಂದ ಎಳ್ಕೊಂಡು ವಿದ್ಯಾರೇಖೆ ಎಳ್ಕೊಂಡು ನಾನು ವಿದ್ಯಾವಂತನಾಗ್ತೀನಿ ಅಂದರೆ ಆಗ್ಲಿಕ್ಕಾಗೋದಿಲ್ಲ ಅಂತ ಗುರುಗಳು ಹೇಳ್ತಾರಂತೆ. ಆದರೆ ಪಾಣಿನಿಗಿರ್ತದೆ, ನಾನು ಹೇಗಾದರೂ ಮಾಡಿ ವಿದ್ಯಾವಂತ ಆಗಲೇಬೇಕು ಅಂತೇಳಿ ಅವನು ಆ ದಿನದಿಂದ ಬಹಳ ಒಳ್ಳೆ ರೀತಿ ಓದ್ಲಿಕ್ಕೆ ಶುರು ಮಾಡ್ತಾನಂತೆ. ಬಹಳ ಪರಿಶ್ರಮ ಪಡ್ತಾನೆ ಪಾಣಿನಿ. ಹಗಲು ರಾತ್ರಿ ಪರಿಶ್ರಮ ಪಟ್ಟು ಓದ್ತಾನೆ. ಪರಿಶ್ರಮ ಪಟ್ಟು ಓದಿ ಒಳ್ಳೆ ವಿದ್ಯಾವಂತನಾಗ್ತಾನೆ. ತಮಗೊತ್ತು ವ್ಯಾಕರಣ ಶಾಸ್ತ್ರವನ್ನು ರಚನೆ ಮಾಡಿದಂಥವರೇ ಆಚಾರ್ಯ ಪಾಣಿನಿಯವರು. ಅವರಿಗೆ ಜ್ಯೋತಿಷ್ಯಕಾರರು ಗುರುಗಳು ನೋಡಿ ಹೇಳಿಬಿಟ್ಟಿದ್ರು, ನಿನಗೆ ವಿದ್ಯೆನೇ ಇಲ್ಲ ಅಂತೇಳಿ, ವಿದ್ಯೆ ರೇಖೆನೇ ಇಲ್ಲ ಅಂತ ಹೇಳಿದ್ರು. ವಿದ್ಯೆನೂ ಇಲ್ಲ, ವಿದ್ಯಾ ರೇಖೆನೂ ಇರಲಾರ್ದಂಥವನ್ನೇ ವ್ಯಾಕರಣ ಶಾಸ್ತ್ರವನ್ನು ರಚನೆ ಮಾಡಿದ. ಅದು ಹೇಗೆ ಸಾಧ್ಯ ಆಯಿತು? ಪರಿಶ್ರಮದಿಂದ. ಅದಕ್ಕೋಸ್ಕರ ನಾವು ಜೀವನದಲ್ಲಿ ಏನು ಮಾಡಬೇಕು? ಪರಿಶ್ರಮ ಪಡಬೇಕು. ಭಾಗ್ಯದ ಮೇಲೆ ನಂಬಿ ಕೂತ್ಕೊಳ್ಳೋದಲ್ಲ. ಪರಿಶ್ರಮ ಪಟ್ಟರೆ ನಮ್ಮ ರೇಖೆಗಳನ್ನೇ ನಾವೇನು ಮಾಡ್ಬೋದು? ನಮ್ಮ ಭವಿಷ್ಯದ ರೇಖೆಗಳನ್ನೇ ನಾವು ಚೇಂಜ್ ಮಾಡ್ಕೋಬೋದು.
ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಪಾಣಿನಿಯವರು. ಅದಕ್ಕೋಸ್ಕರ ನೋಡಿ, ನನ್ನ ಕೈಯಲ್ಲಿ ಆ ರೇಖೆ ಇಲ್ಲ, ನನಗೆ ಸಿಗೋದಿಲ್ಲ, ಆಗೋದಿಲ್ಲ ಅಂತ ಕೂತ್ಕೊಳ್ಳೋದಲ್ಲ. ಪರಿಶ್ರಮ ಪಡಬೇಕು. ಪರಿಶ್ರಮ ಪಟ್ಟು ನಾವು ನಮ್ಮ ಜೀವನವನ್ನು, ನಮ್ಮ ಭವಿಷ್ಯವನ್ನೇ ಬದಲಾಯಿಸ್ಕೋಬಹುದು. ಈ ರೀತಿ ನೋಡಿ, ಪರಿಶ್ರಮದಿಂದ ನಮ್ಮ ಜೀವನ, ನಮ್ಮ ಭವಿಷ್ಯನೂ ಸಹ ಒಳ್ಳೆಯ ರೀತಿ ರೂಪಿಸ್ಕೊಳ್ಬಹುದು ಅಂತ ಗೊತ್ತಾಗ್ತದೆ. ಪರಿಶ್ರಮಕ್ಕೆ ನೋಡಿ ಜೀವನದಲ್ಲಿ ಎಷ್ಟೊಂದು ಮಹತ್ವ ಇದೆ. ಪರಿಶ್ರಮ ಪಟ್ಟರೆ ಫಲ ಸಿಗೋದು. ಪರಿಶ್ರಮ ಇರಲಾರ್ದೆ ಸುಮ್ಮನೆ ಕೂತ್ಕೊಳ್ತೀವಿ ಅಂದರೆ ನಮಗೆ ಫಲ ಅಂತೂ ಸಿಕ್ಕೋದಿಲ್ಲ. ಈ ಲಕ್ಷ್ಯ ಪ್ರಾಪ್ತಿ, ಈ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಲಕ್ಷ್ಯ, ಒಂದು ಗುರಿ ಇಟ್ಕೊಂಡಿರ್ತೀವಿ ಅಂತ ತಿಳ್ಕೊಳ್ಳೋಣ. ಆ ಲಕ್ಷ್ಯ, ಗುರಿಯನ್ನು ತಲುಪಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದೇ ಏನು? ಪರಿಶ್ರಮ. ಈ ಜೀವನದಲ್ಲಿ ಎಲ್ಲರೂ ಒಳ್ಳೊಳ್ಳೆ ಲಕ್ಷ್ಯ ಇಟ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಗುರಿಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ, ಅದಕ್ಕೆ ತಕ್ಕ ಹಾಗೆ ನಾವು ಪರಿಶ್ರಮನೂ ಪಡಬೇಕು. ಬರೀ ಒಳ್ಳೆ ಗುರಿ ಇಟ್ಕೊಂಡ್ರಷ್ಟೇ ಸಾಕಾಗೋದಿಲ್ಲ. ಅಷ್ಟೇ ಒಳ್ಳೆಯ ರೀತಿಯಿಂದ ಪರಿಶ್ರಮ ಪಟ್ಟಾಗ ಮಾತ್ರ ನಾವು ಆ ಗುರಿಯನ್ನು ತಲುಪಲಿಕ್ಕಾಗ್ತದೆ. ಕೆಲವರು ನೋಡಿ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡಿರ್ತಾರೆ, ನಾನು ಹಾಗಾಗಬೇಕು, ಹೀಗಾಗಬೇಕು ಅಂತೇಳಿ. ಆದರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಅಂತೂ ಪಡೋದಿಲ್ಲ. ಕೇವಲ ನಾವು ಹೇಳ್ತೀವಿ ನಾನು ಅದಾಗ್ತೀನಿ, ಇದಾಗ್ತೀನಿ ಅಂತ ಹೇಳಿದ ತಕ್ಷಣ ನಾವು ಆಗೋದಿಲ್ಲ. ಪರಿಶ್ರಮ ಪಟ್ಟಾಗ ಏನು ನಮ್ಮ ಗುರಿ ಇದೆ, ಆ ಗುರಿ ಕಡೆಗೆ ಹೋಗ್ಬೇಕಂದ್ರೆ ನಾವು ಏನೇನು ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಏನು ಪರಿಶ್ರಮ ಪಡಬೇಕು ಅಂತ ನೋಡ್ಕೊಳ್ಬೇಕು. ಆಗ ನಾವು ಗುರಿಯನ್ನು ತಲುಪಲಿಕ್ಕಾಗ್ತದೆ. ಗುರಿಯನ್ನು, ಲಕ್ಷ್ಯವನ್ನು ತಲುಪಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಏನು? ಪರಿಶ್ರಮ ಬೇಕು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ರಾಜ ಬ್ರಿಷ್. ಸ್ಕಾಟ್ಲ್ಯಾಂಡಿನ ರಾಜ ಬ್ರಿಷ್, ಅವನು ಬಹಳ ಒಳ್ಳೆಯ ರಾಜ ಆಗಿದ್ದ. ಅವನ ಜೀವನ ಬಹಳ ಸುಖವಾಗಿತ್ತು. ಐಶ್ವರ್ಯ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಅವನ ಹತ್ರ ಇತ್ತು. ಬಹಳ ಸುಖವಾಗಿದ್ದ. ಒಂದ್ಸಲ ನೋಡಿ, ಬೇರೆ ದೇಶದ ರಾಜ ಅವನ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ರಾಜ ಬ್ರಿಷ್ ಅಲ್ಲಿ ಸೋತೋಗ್ಬಿಡ್ತಾನೆ. ರಾಜ ಬ್ರಿಷ್ ಸೋತೋಗಿ ಅವನಿಗೆ ಬಹಳ ಬೇಜಾರಾಗ್ತದೆ. ಯಾಕೆಂದರೆ ಒಳ್ಳೆ ರಾಜ ಆಗಿದ್ದಂಥವನು ಒಳ್ಳೆಯ ಹಣ, ಸಂಪತ್ತು, ಐಶ್ವರ್ಯ, ವಿಲಾಸಿ ಜೀವನ ಎಲ್ಲ ಇದ್ದಂಥದ್ದು ಇದ್ದಕ್ಕಿದ್ದ ಹಾಗೆ ಸೋತೋಗಿರೋದ್ರಿಂದ ಅವನಿಗೆ ಬಹಳ ಬೇಜಾರಾಗ್ತದೆ, ದುಃಖ ಆಗ್ತದೆ, ಅವಮಾನ ಅನ್ನಿಸ್ತದೆ. ಆದ್ದರಿಂದ ನೋಡಿ, ರಾಜ ಬ್ರಿಷ್ ಬಹಳ ದುಃಖದಲ್ಲಿ ಜೀವನ ಕಳೀತಾ ಇರ್ತಾನೆ. ಒಂದಿನ ನೋಡಿ, ಅವನು ಇದೇ ರೀತಿ ಬೇಜಾರಾಗಿ ಕೂತ್ಕೊಂಡಾಗ ಅವನ ರೂಪಿನಲ್ಲಿ ಒಂದು ಜೇಡರ ಬಲೆ ಇರ್ತದೆ, ಜೇಡ ಕಟ್ಟುವಂಥ ಹುಳು. ಆ ಜೇಡ ಏನು ಮಾಡ್ತದೆ ಅಂದರೆ ಜೇಡದ ಬಲೆಯನ್ನು ಎಣಿತಾ ಇರ್ತದೆ. ಆ ಜೇಡ ಬಲೆಯನ್ನು ಎಣಿಬೇಕಾದ್ರೆ ಅದು ಕೆಳಗೆ ಬೀಳ್ತದೆ. ಎಣಿತಾ ಕೆಳಗೆ ಬೀಳ್ತದೆ. ಮತ್ತೆ ಆ ಜೇಡ ಏನು ಮಾಡ್ತದೆ? ಮತ್ತೆ ಮೇಲೆತ್ತದೆ ಬಲೆ ಕಟ್ಟಲಿಕ್ಕೆ. ಅದು ಮತ್ತೆ ಕೆಳಗೆ ಬೀಳ್ತದೆ, ಮತ್ತೆ ಮೇಲೆತ್ತದೆ ಬಲೆ ಕಟ್ಟಬೇಕು ಅಂತ. ರಾಜ ಬ್ರಿಷ್ ಅದನ್ನು ನೋಡ್ತಾ ಕೂತ್ಕೊಂಡಿರ್ತಾನೆ. ಆ ಜೇಡ ಕೆಳಗೆ ಬೀಳ್ತದೆ, ಅದು ಮತ್ತೆ ಮೇಲೆತ್ತದೆ, ಮತ್ತೆ ಕಟ್ತದೆ. ಈ ರೀತಿ ನೋಡಿ, ಜೇಡ ಬಲೆ ಕಟ್ಟಬೇಕಂದ್ರೆ 17 ಬಾರಿ ಬೀಳುತ್ತದೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 17 ಬಾರಿ ಬಿದ್ದರೂ ಜೇಡ ಪರಿಶ್ರಮ ಪಡೋದನ್ನು ಮಾತ್ರ ಬಿಡಲಿಲ್ಲ. ಮತ್ತೆ ಹತ್ತಿ ಏನು ಮಾಡಿತ್ತು? ಅದು ಜೇಡ ತನ್ನ ಬಲೆಯನ್ನು ಕಟ್ತದೆ. ಕೊನೆಗದು ಬಲೆ ಕಟ್ಟುವಂತಹ ಕೆಲಸವನ್ನು ಪೂರ್ಣ ಮಾಡಿ ಮುಗಿಸ್ತದೆ. ಆಗ ರಾಜ ಬ್ರಿಷ್ ಯೋಚನೆ ಮಾಡ್ತಾನಂತೆ, ಒಂದು ಸಣ್ಣ ಜೇಡ ಅದು ಬಲೆ ಕಟ್ಟಲಿಕ್ಕೆ ಎಷ್ಟು ಪರಿಶ್ರಮ ಪಡ್ತು.
17 ಬಾರಿ ಅದಕ್ಕೆ ಆಗಲಿಲ್ಲ. ಆದರೆ 17ನೇ ಬಾರಿ ಅದು ಜೇಡ ಬಲೆಯನ್ನು ಕಟ್ಟಿತು. ಒಂದು ಸಣ್ಣ ಜೇಡ 17 ಬಾರಿ ಸೋತರು ಅದು ಬೇಜಾರಾಗಲಿಲ್ಲ. ಇನ್ನು ನಾನು ರಾಜ, ಒಂದೇ ಬಾರಿ ಸೋತಿರೋದು, ಅದಕ್ಕೆ ನಾನು ಇಷ್ಟೆಲ್ಲ ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತೇಳಿ ಅವನೇನು ಮಾಡ್ತಾನೆ ಅಂದರೆ ಆ ಜೇಡನ್ನು ನೋಡಿ ಪಾಠ ಕಲಿತಾನಂತೆ. ಜೇಡ ಯಾವ ರೀತಿ 17 ಸಲ ಫೇಲಾದರೂ ಮತ್ತೆ ಅದು ಕಟ್ತದೆ. ಆಗ ರಾಜ ಅದರಿಂದ ಪಾಠ ಕಲಿತು ರಾಜ ಬಹಳಷ್ಟು ಪರಿಶ್ರಮ ಪಡ್ತಾನಂತೆ. ಬಹಳಷ್ಟು ಪರಿಶ್ರಮ ಪಟ್ಟು ಕಷ್ಟಪಟ್ಟು ಏನೆಲ್ಲ ಮಾಡಿ ಮತ್ತೆ ಯುದ್ಧ ಮಾಡ್ತಾನೆ. ಮತ್ತೆ ಯುದ್ಧ ಮಾಡಿ ಮತ್ತೆ ತನ್ನ ರಾಜ್ಯ ಭಾಗ್ಯವನ್ನು ವಾಪಸ್ ತೆಗೆದುಕೊಳ್ತಾನೆ. ಈ ರೀತಿ ನೋಡಿ ರಾಜ ಪರಿಶ್ರಮ ಪಟ್ಟದಕ್ಕೆ ಮತ್ತೆ ಯುದ್ಧದಲ್ಲಿ ಗೆದ್ದ. ಇಲ್ಲ ನಾನು ಸೋತೋದೆ ಅಂತ ಬೇಜಾರಾಗಿ ಪರಿಶ್ರಮ ಪಡಲಾರ್ದೆ ಸುಮ್ಮನೆ ಕೂತ್ಕೊಂಡಿದ್ರೆ ಹಾಗೆ ಕೂತ್ಕೊಳ್ಬೇಕಿತ್ತು. ಅದಕ್ಕೋಸ್ಕರ ನೋಡಿ ನಾವು ಪರಿಶ್ರಮ ಪಡಬೇಕು. ಒಂದು ಸಲ ಅಲ್ಲ, 2 ಸಲ ಅಲ್ಲ, ಈಗ ಒಂದು ಸಲ ಬಹಳಷ್ಟು ಪರಿಶ್ರಮ ಪಡ್ತೇವೆ. ಏನೆಲ್ಲ ನಮ್ಮ ಶಕ್ತಿ ಉಪಯೋಗಿಸ್ತೇವೆ, ಏನೆಲ್ಲ ಮಾಡ್ತೇವೆ ಒಂದು ಕೆಲಸ ಮಾಡಲಿಕ್ಕೆ. ಆ ಕೆಲಸದಲ್ಲಿ ಸಫಲತೆ ಸಿಗಲಿಲ್ಲ ಅಂದರೆ ಆಗ ಬೇಜಾರಾಗಿ ಏನು ಮಾಡ್ತೀವಿ, ಅಯ್ಯೋ ಎಷ್ಟು ಕಷ್ಟಪಟ್ಟೆ ನಾನು, ಎಷ್ಟು ಕಷ್ಟಪಟ್ಟರು ಕೆಲಸ ಆಗಲೇ ಇಲ್ಲ, ಎಷ್ಟು ಕಷ್ಟಪಟ್ಟರು ಅಷ್ಟೇ ಎತ್ಬಿಡು, ನಾನು ಏನು ಮಾಡಿದ್ರು ಎಲ್ಲ ವೇಸ್ಟೇ ಆಯಿತು, ನನ್ನ ಸಮಯನೂ ವೇಸ್ಟ್ ಆಯಿತು, ಹಣನೂ ವೇಸ್ಟ್ ಆಯಿತು, ಶಕ್ತಿನೂ ವೇಸ್ಟ್ ಆಯಿತು ಅಂತೇಳಿ 1-2 ಸರ್ತಿ ಕಷ್ಟಪಟ್ಟು ನಾವೇನು ಬೇಜಾರಾಗಿ ಬಿಟ್ಟುಬಿಡುತ್ತೇವೆ. ಈ ನಾವೆಲ್ಲರೂ ಸಹ ಆ ಜೇಡನ್ನು ನೋಡಿ ಏನು ಮಾಡಬೇಕು, ಪಾಠ ಕಲಿಬೇಕು. ಆ ಜೇಡ 17 ಬಾರಿ ಕಷ್ಟಪಟ್ಟು ಜೇಡ ಬಲೆಯನ್ನು ಕಟ್ತದೆ. ಅದೇ ರೀತಿ ನೋಡಿ ನಾವು ಒಂದು ಗುರಿಯನ್ನು ತಲುಪಬೇಕಂದ್ರೆ, ಯಾಕೆಂದರೆ ನೋಡಿ ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಒಂದೊಂದು ಗುರಿ ಅಂತೂ ಇದ್ದೇ ಇರ್ತದೆ. ನಾವೆಲ್ಲರೂ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತೇವೆ. ನಾನು ಈ ರೀತಿ ಆಗಬೇಕು, ಇಂಥದ್ದನ್ನು ಸಂಪಾದನೆ ಮಾಡಬೇಕು ಅಥವಾ ಇಂಥ ಗುರಿಯನ್ನು ತಲುಪಬೇಕು ಅಂಥೇಳಿ. ಕೇವಲ ಗುರಿಯನ್ನು ಇಟ್ಕೊಳ್ಳೋದಲ್ಲ, ಅದಕ್ಕೆ ತಕ್ಕ ಹಾಗೆ ನಾವು ಪರಿಶ್ರಮ ಪಡಬೇಕು. ಒಂದು ಸಲ ಫೇಲ್ ಆದರೂ ಪರವಾಗಿಲ್ಲ, ಮತ್ತೊಮ್ಮೆ ಪರಿಶ್ರಮ ಪಡ್ರಿ. ಮತ್ತೊಮ್ಮೆ ಫೇಲ್ ಆದರೂ ಮತ್ತೊಮ್ಮೆ ಪರಿಶ್ರಮ ಪಡ್ರಿ. ಈ ರೀತಿ ಎಷ್ಟೆಷ್ಟು ನಾವು ಪರಿಶ್ರಮ ಪಡ್ತೀವಿ, ಒಂದಲ್ಲ ಒಂದು ಸಲ ನಾವು ಆ ಗುರಿಯನ್ನು ಅವಶ್ಯವಾಗಿ ತಲುಪ್ತೀವಿ. ಯಾಕೆಂದರೆ ಪರಿಶ್ರಮದಿಂದನೇ ನಮಗೆ ಜೀವನದಲ್ಲಿ ಸಫಲತೆ ಸಿಗ್ತದೆ. ನೀವೇನೆಲ್ಲ ಇತಿಹಾಸದಲ್ಲಿ ನೋಡಿದ್ದೀರಿ, ಯಾರೇನೆಲ್ಲ ಪ್ರಸಿದ್ಧವಾಗಿದ್ದಾರೆ, ಅವ್ರ ಜೀವನದಲ್ಲೆಲ್ಲ ಸುಮ್ಮನೆ ಪ್ರಸಿದ್ಧಿಯಾಗಿದ್ದಾರಾ? ದೊಡ್ಡ ದೊಡ್ಡ ರಾಜರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಅವರೆಲ್ಲ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರಲ್ವ. ಅಷ್ಟು ಕಷ್ಟಪಟ್ಟಿದ್ದಕ್ಕೋಸ್ಕರ ಅವರು ಜೀವನದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಅವರ ಹೆಸರನ್ನು ಈಗಲೂ ಎಲ್ಲರೂ ನೆನಪು ಮಾಡ್ತಾರೆ ಇತಿಹಾಸದಲ್ಲಿ. ಯಾಕೆ? ಅವರು ಪಟ್ಟಿರುವಂತಹ ಪರಿಶ್ರಮದಿಂದ, ಅವರೇನು ಪರಿಶ್ರಮ ಪಟ್ಟರು ಅದರಿಂದಾಗಿ ಅವರಿಗೆ ಜೀವನದಲ್ಲಿ ಸಫಲತೆ ಸಿಕ್ತು. ಈ ರೀತಿ ನೋಡಿ ನಾವು ಕೇವಲ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಪಡಬೇಕು. ಯಾಕೆಂದರೆ ಪರಿಶ್ರಮನೇ ಸಫಲತೆಗೆ ಏಣಿಯಾಗಿದೆ. ಆದ್ದರಿಂದ ನೋಡಿ ನಾವೆಲ್ಲರೂ ನಮ್ಮ ಗುರಿಯನ್ನು ನಾವು ತಲುಪೋಣ, ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಪಡೋಣ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, ಆ ಗುರಿಯನ್ನು ನಾವು ಜೀವನದಲ್ಲಿ ಎಲ್ಲಿವರೆಗೆ ತಲುಪೋದಿಲ್ವೋ ಅಲ್ಲಿವರೆಗೆ ಪರಿಶ್ರಮ ಪಡ್ತಾನೆ ಇರೋಣ. ಯಾಕೆಂದರೆ ಪರಿಶ್ರಮಕ್ಕೆ ಫಲ ಅಂತೂ ಅವಶ್ಯವಾಗಿ ಇದ್ದೇ ಇರ್ತದೆ. ಬನ್ನಿ ನಾವೆಲ್ಲ ಪರಿಶ್ರಮ ಪಡೋಣ. ಅಚ್ಚ, ಶಾಂತಿ.